ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SR ಟೀಚಿಂಗ್. ನೀವೇನಾದರೂ SR ಟೀಚಿಂಗ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲತ್ತಂದರೆ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಸಂವಿಧಾನದ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೀವಿ, ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ. ಏನಕ್ಕೆ ಅಂದರೆ ಈ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಹಲವಾರು ಹೊಸ ವಿಷಯಗಳನ್ನು ನಾವು ಆ್ಯಡ್ ಮಾಡಿದ್ದೀವಿ, ಹಲವಾರು ಭಾಗಗಳನ್ನು ಅದೇ ರೀತಿ ವಿಧಿಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ತಿದ್ದುಪಡಿಯಲ್ಲಿ ಸೇರಿಸಲಾದಂತಹ ಪ್ರಮುಖ ವಿಷಯಗಳು, ಈ ತಿದ್ದುಪಡಿ ಯಾವಾಗ ಜಾರಿಗೆ ಆಯಿತು, ಇದು ಜಾರಿಗೆ ಆದ ಸಂದರ್ಭದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾರಾಗಿದ್ದರು, ಜೊತೆಗೆ ಪ್ರಧಾನಮಂತ್ರಿಗಳು ಯಾರಾಗಿದ್ದರು ಅಂತಕ್ಕಂಥದ್ದು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಷನ್ ಮಾಡ್ಕೊತ ಹೋಗೋಣ. 42ನೇ ತಿದ್ದುಪಡಿ ಜಾರಿಗೆ ಬಂದದ್ದು 1976ರಲ್ಲಿ. ಸಂವಿಧಾನದ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ. ಡಿಸೆಂಬರ್ 18, 1976ರಂದು ಈ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂತು. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರಂದು ಜಾರಿಗೆ ಬರ್ತದೆ. ಪ್ರಸ್ತಾವನೆಗೆ 3 ಪದಗಳನ್ನು ಆ್ಯಡ್ ಮಾಡಲಾಯಿತು. ಸಂವಿಧಾನದ 42ನೇ ತಿದ್ದುಪಡಿ ಅನ್ವಯ ನಾವು ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂಥ 3 ಪದಗಳನ್ನು ಸಂವಿಧಾನದಲ್ಲಿ ಆ್ಯಡ್ ಮಾಡ್ತೀವಿ. ಇದರ ಜೊತೆಗೆ ಸಂವಿಧಾನಕ್ಕೆ 51ನೇ ಎ ವಿಧಿಯನ್ನು ಸೇರಿಸಲಾಯಿತು. 51ನೇ ಎ ವಿಧಿ 10 ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲಾಯಿತು. ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ನಾವು 51ನೇ ಎ ವಿಧಿಯನ್ನು ಮಾಡಿ ಅದಕ್ಕೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ವಿ. ಅದೇ ರೀತಿ 2002ರಲ್ಲಿ 86ನೇ ಅಮೆಂಡ್ಮೆಂಟ್ ಮುಖಾಂತರ ನಾವು ಒಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ವಿ. ಸೊ ಇಲ್ಲಿ ಈಗ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಸಂವಿಧಾನದ 51ನೇ ಈ ವಿಧಿಯಲ್ಲಿ ಇದಕ್ಕೆ ಸೇರಿಸಿದ್ವಿ. ನೆಕ್ಸ್ಟ್ ನೋಡೋಣ. ಸಂವಿಧಾನಕ್ಕೆ 14 ಭಾಗ ಎ ಭಾಗವನ್ನು ಸೇರಿಸಲಾಯಿತು. 42ನೇ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಭಾಗ 14ಎಯನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. 14 ಭಾಗ ಎ ಟ್ರಿಬ್ಯುನಲ್ಸ್ಗಳ ಬಗ್ಗೆ ನಮಗಿದು ತಿಳಿಸ್ಕೊಡ್ತದೆ. ಇಲ್ಲಿ ಆರ್ಟಿಕಲ್ಸ್ ಬಂದಾಗ 323 ಎದಿಂದ 323 ಬಿ ವರೆಗೂ ಟ್ರಿಬ್ಯುನಲ್ಸ್ಗಳ ಬಗ್ಗೆ ನಮಗಿದು ತಿಳಿಸ್ಕೊಡ್ತದೆ. ಜೊತೆಗೆ ಸಂವಿಧಾನ ತಿದ್ದುಪಡಿ ಕಾಯ್ದೆಗಳನ್ನು ನ್ಯಾಯಾಲಯದ ಪರಿಶೀಲನೆ ವ್ಯಾಪ್ತಿಯಿಂದ ಹೊರಪಡಿಸಲಾಯಿತು. ಸಂವಿಧಾನದ 42ನೇ ತಿದ್ದುಪಡಿ ಮಾಡಿ ಸಂವಿಧಾನ ತಿದ್ದುಪಡಿ ಕಾಯ್ದೆಗಳ ನ್ಯಾಯಾಲಯದ ಪರಿಶೀಲನೆಗೆ ವ್ಯಾಪ್ತಿಯಿಂದ ಹೊರಪಡಿಸಲಾಯಿತು. ನೆಕ್ಸ್ಟ್, ಲೋಕಸಭೆ ವಿಧಾನಸಭೆ ಅಧಿಕಾರ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. ಸಂವಿಧಾನದ 42ನೇ ತಿದ್ದುಪಡಿ ಮಾಡಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಅಧಿಕಾರ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. ಅದೇ ರೀತಿ 44ನೇ ತಿದ್ದುಪಡಿಯಲ್ಲಿ ಮತ್ತೆ ಇರ್ತಕ್ಕಂತಹ 6 ವರ್ಷದಿಂದ 5 ವರ್ಷಕ್ಕೆ ಇದನ್ನು ಕಡಿಮೆ ಮಾಡಲಾಗ್ತದೆ. ಅಖಿಲ ಭಾರತ ನ್ಯಾಯಾಂಗ ಸೇವೆ, ಇದನ್ನು ನಾವು IJS ಅಂತ ಹೇಳಿ ಕರಿತೀವಿ. ಇಂಡಿಯನ್ ಜುಡಿಷಿಯಲ್ ಸರ್ವಿಸ್ ಅಂತಕ್ಕಂಥದ್ದು ಸೃಷ್ಟಿಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನದ ತಿದ್ದುಪಡಿ ಯಾವುದಂತಂದರೆ 42ನೇ ತಿದ್ದುಪಡಿ. ಅದೇ ರೀತಿ 5 ವಿಷಯಗಳನ್ನು ರಾಜ್ಯಪಟ್ಟಿಯಿಂದ ಸಮವತಿ ಪಟ್ಟಿಗೆ ವರ್ಗಾಯಿಸಲಾಯಿತು. 42ನೇ ತಿದ್ದುಪಡಿ ಮಾಡಿ ರಾಜ್ಯಪಟ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳನ್ನು ಸಮವತಿ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು, ವರ್ಗಾಯಿಸಿದ್ರು. ಯಾವ್ಯಾವ ಅಂತಕ್ಕಂಥದ್ದು: 1 ಶಿಕ್ಷಣ, 2 ಅರಣ್ಯ, 3ನೇದು ವನ್ಯಜೀವಿ ಮತ್ತು ಪಕ್ಷಿ ಸಂರಕ್ಷಣೆ, 4ನೇದು ಅಳತೆ ಮತ್ತು ತೂಕ, ಕೊನೆಯದಾಗಿ
ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂತಹ 5 ವಿಷಯಗಳನ್ನು ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಯಿತು. ಅದು ಯಾವ್ಯಾವ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದೆ. ಅದೇ ರೀತಿ ಅಖಿಲ ಭಾರತ ನ್ಯಾಯಾಂಗ ಸೇವೆ, ಇಂಡಿಯನ್ ಜುಡಿಷಿಯಲ್ ಸರ್ವಿಸ್ ಅಂತಕ್ಕಂಥದ್ದು, ಇದಕ್ಕೆ ಅವಕಾಶ ಮಾಡಿಕೊಟ್ಟ ತಿದ್ದುಪಡಿ ಯಾವುದಂತಂದರೆ ಸಂವಿಧಾನದ 42ನೇ ತಿದ್ದುಪಡಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸಂವಿಧಾನದ 4ನೇ ಭಾಗಕ್ಕೆ 3 ಹೊಸ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರ್ಪಡೆ ಮಾಡಲಾಯಿತು. 4ನೇ ಭಾಗ ಏನು ಹೇಳ್ತದೆ? DPSP ರಾಜನೀತಿ ನಿರ್ದೇಶಕ ತತ್ವಗಳು 42ನೇ ತಿದ್ದುಪಡಿ ಮಾಡಿ ರಾಜನೀತಿ ನಿರ್ದೇಶಕ ತತ್ವದಲ್ಲಿ 3 ಹೊಸ ತತ್ವಗಳನ್ನು ಸೇರ್ಪಡೆ ಮಾಡಿದ್ರು. ಅವು ಯಾವ್ಯಾವ ಅಂತ ನೋಡ್ಕೊತ ಹೋಗೋಣ. 39ನೇ ಎ ವಿಧಿ ಉಚಿತ ಕಾನೂನು ಮತ್ತು ನೆರವು ಅಂತಕ್ಕಂಥ ತತ್ವವನ್ನು ಸೇರ್ಪಡೆ ಮಾಡಿದ್ರು. ಅದೇ ರೀತಿ 43ನೇ ಎ ವಿಧಿ ಉದ್ದಿಮೆಗಳ ವ್ಯವಸ್ಥಾಪನೆಯಲ್ಲಿ ಪಾಲ್ಗೊಳ್ಳಲು ಕಾರ್ಮಿಕರಿಗೆ ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿ 48ನೇ ಎ ವಿಧಿ ಪರಿಸರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಅವಕಾಶವನ್ನು ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಮಾಡಿಕೊಟ್ರು. ಒಟ್ಟು 3 ತತ್ವಗಳನ್ನು 42ನೇ ತಿದ್ದುಪಡಿಯಲ್ಲಿ ರಾಜನೀತಿ ನಿರ್ದೇಶಕದಲ್ಲಿ ಸೇರ್ಪಡೆ ಮಾಡಿದ್ರು. ಗಂಭೀರ ಪರಿಸ್ಥಿತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಪಾಲಿಸಲು ರಾಜ್ಯಗಳಲ್ಲಿ ತನ್ನ ಸೇನೆಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಯಿತು. ಇದು ಕೂಡ ಇಂಪಾರ್ಟೆನ್ಸ್ ಆಗ್ತದೆ. ಗಂಭೀರ ಪರಿಸ್ಥಿತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಪಾಲಿಸಲು ರಾಜ್ಯಗಳಲ್ಲಿ ತನ್ನ ಸೇನೆಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನೀಡಲಾಯಿತು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ತಮ್ಮ ಕಾರ್ಯನಿರ್ವಹಣೆಯಲ್ಲಿ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಗೆ ಬದ್ಧರಾಗಿರುವುದನ್ನು ಕಡ್ಡಾಯಗೊಳಿಸಲಾಯಿತು. ರಾಷ್ಟ್ರಪತಿಯವರಿಗೆ ಪವರ್ಸ್ ಇರುತ್ತೆ, ಆದರೆ ಸಂವಿಧಾನದ 42ನೇ ತಿದ್ದುಪಡಿ ಮಾಡಿ ರಾಷ್ಟ್ರಪತಿಯವರು ಮಂತ್ರಿಮಂಡಲದ ಸಲಹೆಗೆ ಬದ್ಧರಾಗಿರುವುದನ್ನು ಕಡ್ಡಾಯಗೊಳಿಸ್ತಾರೆ. ನೆಕ್ಸ್ಟ್ ನೋಡೋಣ. ಭಾರತದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶ ಕೊಟ್ಟ ಸಂವಿಧಾನದ ತಿದ್ದುಪಡಿ ಯಾವುದಂತಂದರೆ 42ನೇ ತಿದ್ದುಪಡಿ. ನಮ್ಮ ಭಾರತದ ಯಾವುದೇ ಒಂದು ಪ್ರದೇಶದಲ್ಲಿ ಅಥವಾ ಯಾವುದೇ ಒಂದು ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶ ಮಾಡಿಕೊಟ್ಟ ತಿದ್ದುಪಡಿ 42ನೇ ತಿದ್ದುಪಡಿ. ಇನ್ ಮೋಸ್ಟ್ ಇಂಪಾರ್ಟೆಂಟ್ 42ನೇ ತಿದ್ದುಪಡಿಯ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತಕ್ಕಂಥದ್ದು. ಸೊ ಇಂದಿರಾ ಗಾಂಧಿಯವರು 42ನೇ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇ ರೀತಿ ಭಾರತದ ರಾಷ್ಟ್ರಪತಿಯಾಗಿ ಫಕ್ರುದ್ದೀನ್ ಅಲಿ ಅಹಮದ್ರವರು 42ನೇ ತಿದ್ದುಪಡಿಯ ಸಮಯದಲ್ಲಿ ಇರ್ತಕ್ಕಂತಹ ರಾಷ್ಟ್ರಪತಿಗಳು ಅಂತಕ್ಕಂಥದ್ದು. ಸೊ ಈ 42ನೇ ತಿದ್ದುಪಡಿಯನ್ನು ನಾವು ಇಲ್ಲಿ ನೋಡ್ಬೋದು. ಈ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಕರಿತೀವಿ. 1976ರಂದು ಈ ತಿದ್ದುಪಡಿ ಜಾರಿಗೆ ಬಂದದ್ದು ಅಂತಕ್ಕಂಥದ್ದು. ಸೊ ಇಲ್ಲಿ ನಮಗೆ ಇಂಪಾರ್ಟೆನ್ಸ್ ಆಗ್ತದೆ.